Hello friends, welcome back to my YouTube channel. ಸೊ ಒಂದು ಪಿರಿಯಡ್ಸು ಸ್ಟಾಪ್ ಆಗೋಕ್ಕಿಂತ ಮುಂಚೆ ಕೂಡ ನಮಗೆ ಅರ್ಲಿ ಪ್ರೆಗ್ನೆನ್ಸಿ ಒಂದಷ್ಟು ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ. ಅಲ್ಲಿಂದಾನೇ ಕೂಡ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಯಾವಾಗ ಇಂಪ್ಲಾಂಟೇಷನ್ ಒಂದು ಪ್ರೊಸೆಸ್ ಮುಗಿಯುತ್ತಲ್ವ, ಅದಾದ ತಕ್ಷಣನೇ ನಮಗೆ ಗೊತ್ತಾಗುತ್ತೆ. ಒಂದಷ್ಟು ಸಿಂಪ್ಟಮ್ಸು ಬರ್ತಾ ಹೋಗುತ್ತೆ. ಇವಾಗ ಸದ್ಯಕ್ಕೆ ನಮಗೂ ಕೂಡ ಒಂದು ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗಿವೆ. ಸೊ ಆ ಒಂದಷ್ಟು ಸಿಂಪ್ಟಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ಒಂದು ಅರ್ಲಿ ಸ್ಟೇಜಲ್ಲಿ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಒಂದು ಬೇಬಿ ಬಗ್ಗೆ ಒಂದು ಪ್ಲಾನ್ ಮಾಡ್ತಾ ಇದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಅರ್ಲಿ ಒಂದು ಸ್ಟೇಜಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅನ್ನೋಕ್ಕಿಂತ ಇವಾಗ ನನಗೇನು ಆಗ್ತಿದೆ ಪರ್ಸ್ನಲಿ, ಇವಾಗ ನನಗೆ ಅರ್ಲಿ ಸ್ಟೇಜ್ ಇರೋದ್ರಿಂದ ಏನೆಲ್ಲ ಒಂದು ಸಿಂಪ್ಟಮ್ಸು ನನಗೆ ಕಾಣಿಸ್ತಾ ಇದೆ, ನನ್ನ ಜೊತೆ ಆಗ್ತಾ ಇದೆ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಥಿಂಗ್ ಅಂದರೆ ನನಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದೆ, ಬಟ್ ವಾಮಿಟ್ ಆಗ್ತಾ ಇಲ್ಲ, ಜಸ್ಟ್ ಲೈಟ್ ಆಗಿ ಒಂದು 10 days ಇಂದ ಸ್ವಲ್ಪ ಲೈಟ್ ಆಗಿ ಅದರ ಒಂದು ಫೀಲ್ ಆಗ್ತಾ ಇತ್ತು. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಅಂದರೆ ನಂಗೆ ಏನಾದರೂ ಲೈಕ್ ಹುಳಿ ತಿನ್ನಬೇಕು ಅಂತ ಫೀಲ್ ಆಗ್ತಾ ಇದೆ. ಲೈಕ್ ಸ್ವೀಟ್ ಎಲ್ಲ ಇಷ್ಟ ಆಗ್ತಾ ಇಲ್ಲ, ಬೇರೆ ಏನೋ ಅಷ್ಟೊಂದು ತಿನ್ನಬೇಕು ಅಂತ ಆಸೆನೇ ಆಗ್ತಾ ಇಲ್ಲ. ಇದು 1-2 monthsಲ್ಲಿ ಇನಿಷಿಯಲ್ ಟೈಮಲ್ಲಿ ಅಷ್ಟೊಂದು ಊಟ ಎಲ್ಲ ಇಷ್ಟ ಆಗಲ್ಲ. ಬಟ್ ನನಗೆ ಇವಾಗ ಲೈಕ್ ಮೊದಲೆಲ್ಲ ಹೆಂಗಂದ್ರೆ ನನಗೆ ಪಿಕಲ್ಸ್, ಈ ಉಪ್ಪಿನಕಾಯಿ ಇರುತ್ತಲ್ವ, ನಂಗೆ ಇಷ್ಟನೇ ಇಲ್ಲ. ನಾನು ಮೊದಲಿಂದ ಊಟದಲ್ಲಿ ಉಪ್ಪಿನಕಾಯಿ ಇಷ್ಟನೇ ಪಡಲ್ಲ, ತಿನ್ನಲ್ಲ. ಬಟ್ ಇವಾಗ ನನಗೆ ಉಪ್ಪಿನಕಾಯಿ ತಿನ್ನಬೇಕು ಅನ್ನಿಸ್ತಾ ಇದೆ. ಈವನ್ ಇವಾಗ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಲ್ವ, ಅದು ಫೀಲ್ ಆಗ್ತಿದೆ ಲೈಕ್ ತಿನ್ನಬೇಕು. ಹುಳಿ ಆಗಿರೋದು ಒಂಥರ ಚಟ್ಪಟ ಟೇಸ್ಟ್ ಇರುತ್ತಲ್ವ, ಹುಳಿ ಲೈಕ್ ಚಾಟ್ ಮಸಾಲ ಆ ಥರ ಏನಾದರೂ ತಿನ್ನಬೇಕು, ಈ ಥರ ಫೀಲ್ ಆಗ್ತಿದೆ. ಆ್ಯಂಡ್ ಉಪ್ಪಿನಕಾಯಿ ತಿಂತಾ ಇದ್ದೀನಿ ಕೂಡ ನನಗೆ ಶಾಕ್ ಆಗ್ತಿದೆ ಆ್ಯಕ್ಚುಲಿ, ಯಾಕಂದರೆ ಉಪ್ಪಿನಕಾಯಿ ನನಗೆ ಚೂರು ಇಷ್ಟ ಇಲ್ಲ. ಬಟ್ ಇವಾಗ ನನಗೆ ತುಂಬ ಇಷ್ಟ ಆಗ್ತಿದೆ. ಸೊ ಟೇಸ್ಟಲ್ಲಿ ವ್ಯತ್ಯಾಸ ಆಗುತ್ತೆ, ಬಟ್ ಇದು ಎಲ್ಲರಿಗೂ ಹುಳಿನೇ ತಿನ್ನಬೇಕು ಅಂತಲೂ ಇಲ್ಲ. ಕೆಲವ್ರಿಗೆ ಸ್ವೀಟ್ ಆಗ್ಬೋದು. ಒಟ್ಟಿನಲ್ಲಿ ಫುಡ್ ಟೇಸ್ಟಲ್ಲಿ ವ್ಯತ್ಯಾಸ ಅಂತೂ ಆಗುತ್ತೆ. ಟೈಟ್ನೆಸ್ ಫೀಲ್ ಆಗುತ್ತೆ. ಮತ್ತು ಕೆಳ ಹೊಟ್ಟೆ ಏನಿರುತ್ತಲ್ವ, ಅಲ್ಲಿ ಏನೋ ಒಂಥರ ಜಗ್ಗಿದಾಗೆ ಒಂಥರ ಟೈಟ್ನೆಸ್ ಅಂತಾರಲ್ವ, ಕೂರ್ಬೇಕಾದ್ರೆ ಹೇಳ್ಬೇಕಾದ್ರೆ ನಾರ್ಮಲ್ ಥರ ಫೀಲ್ ಆಗ್ತಾ ಇಲ್ಲ. ಒಂಥರ ಏನೋ ಯಾರೋ ಜಗ್ತಾ ಇದ್ದಾರೆ, ಒಂಥರ ಟೈಟ್ನೆಸ್ ಅಂತಾರಲ್ವ, ಹಂಗೆ ಫೀಲ್ ಆಗ್ತಿದೆ. ಅದರಲ್ಲೂ ಕೂಡ ನನಗೆ ಆಲ್ರೆಡಿ ಒಂದು ಮಗು ಇದೆ, 5 years ಇವಾಗ ಅವನಿಗೆ. ಅದು ಸಿಸರಿನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಏನೋ ಆ ಥರ ಒಂದು ಟೈಟ್ನೆಸ್ಸು ಅಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ಆದಾಗ ನನಗೆ ಲೈಟಾಗಿ ಏನೋ ಒಂಥರ ಜಗ್ಗಿದಾಗೆ, ಕೂರ್ಬೇಕಾದ್ರೆ ಹೇಳ್ಬೇಕಾದ್ರೆ ತುಂಬ ಲೈಟಾಗಿತ್ತು. ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಆ ಥರ ಏನೂ ಅತಿಯಾಗಿ ಸಿಂಪ್ಟಮ್ಸ್ ಕಾಣಿಲ್ಲ. ಒಂದೇ ಅನಿಸಿದ್ದಂದರೆ ನನಗೇನು ಫುಡ್ ಇಷ್ಟ ಆಗ್ತಾ ಇರಲಿಲ್ಲ, ಏನು ತಿನ್ನೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಜಾಸ್ತಿ ಏನೂ ಆಗಿಲ್ಲ. ಬಟ್ ಇವಾಗ ಹೆಂಗೆ ಅನ್ನಿಸ್ತಾ ಇದೆ ಸೆಕೆಂಡ್ ಟೈಮಲ್ಲಿ ಅಂದರೆ ಒಂಥರ ಲೈಕ್ ಉಪ್ಪಿನಕಾಯಿ ಎಲ್ಲ ತಿನ್ನಬೇಕು. ಆಮೇಲೆ ಕೆಳ ಹೊಟ್ಟೆಲಿ ತುಂಬಾ ಟೈಟ್ನೆಸ್ ಇದೆ, ಕೂರ್ಬೇಕಾದ್ರೆ ಹೇಳ್ಬೇಕಾದ್ರೆ ಅದು ನಂಗೆ ತುಂಬ ಫೀಲ್ ಆಗ್ತಾ ಇದೆ. ಇನ್ನು ಥರ್ಡ್ ಬಂದುಬಿಟ್ಟು ತುಂಬ ಸುಸ್ತು. ಇನ್ನು ಥರ್ಡ್ ಅಂದರೆ ತುಂಬಾ ಸುಸ್ತಾಗ್ತಾ ಇದೆ, ಏನೂ ಕೆಲಸ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಬರೀ ಲೇಸಿನೆಸ್, ಹೆವಿ ಲೇಸಿನೆಸ್ಸು. ಬರೀ ಮಲ್ಕೋಬೇಕು, ಬರೀ ಮಲ್ಕೊಂಡೇ ಇರಬೇಕು, ಕೂರೋಕ್ಕೂ ಜಾಸ್ತಿ ಇಷ್ಟ ಆಗ್ತಾ ಇಲ್ಲ, ಏನೂ ಕೆಲಸ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ, ಅತಿಯಾಗಿ ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಇನ್ನು ಕೆಲವರಿಗೆ ನಿದ್ದೆಲಿ ಒಂದಷ್ಟು ಡ್ರೀಮ್ಸ್ ಎಲ್ಲ ಬರುತ್ತಂತೆ, ಲೈಕ್ ಪಾಪು ಆದಂಗೆ, ಪಾಸಿಟಿವ್ ಒಂದು ಬಂದಂಗೆ ಆ ಥರ ಎಲ್ಲ. ಬಟ್ ನನಗೆ ಆ ಥರ ಏನು ಯಾವುದೇ ರೀತಿ ಡ್ರೀಮ್ಸ್ ಅಂತೂ ಏನು ಬರ್ತಾ ಇಲ್ಲ ಆನೆಸ್ಟ್ ಆಗಿ. ಆ್ಯಂಡ್ ಈ ಸಿಂಪ್ಟಮ್ಸ್ ಏನು ಗೊತ್ತಾ, ಇದು ಎಲ್ಲರಿಗೂ ಸೇಮ್ ಆಗಬೇಕಂತನೂ ಇಲ್ಲ. ಕೆಲವ್ರಿಗೆ ಹೆಂಗಂದರೆ ಸಿಂಪ್ಟಮ್ಸೇ ಇರಲ್ಲ. ಇವನ್ ನಾನೇ ನಿಮ್ಗೆ ಶೇರ್ ಮಾಡಿದೆ, ನಂದು ಫಸ್ಟ್ ಬೇಬಿ ಆಯ್ತಲ್ವ, ಅವಾಗ ಒಂದೇ ಒಂದು ಸಿಂಪ್ಟಮ್ಸು ಇರಲಿಲ್ಲ. ಒಂದೇ ಅಂದರೆ ಜಸ್ಟ್ ನಂಗೆ ಫುಡ್ ಇಷ್ಟ ಆಗ್ತಾ ಇರಲಿಲ್ಲ, ಅತಿಯಾಗಿ ಜಾಸ್ತಿ ತಿನ್ನೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಅದರ್ವೈಸ್ ನಂಗೆ ಯಾವುದೇ ರೀತಿ ಟಯರ್ಡ್ನೆಸ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ಅಥವಾ ಹುಳಿ ತಿನ್ನಬೇಕು, ಸಿಹಿ ತಿನ್ನಬೇಕು, ನಥಿಂಗ್. ಇನಿಷಿಯಲ್ 3 monthsಲ್ಲಿ ನಂಗೆ ಏನೂ ಫೀಲ್ ಆಗಿಲ್ಲ, ಲೈಕ್ ವಾಮಿಟಿಂಗ್ ಆಗಿರ್ಬೋದು, ಈ ಥರ ಏನಾಗಿಲ್ಲ. ಬಟ್ ಸೆಕೆಂಡ್ ಟೈಮಲ್ಲಿ ಈ ಥರ ಚೇಂಜಸ್ಗಳು ತುಂಬಾ ಆಗ್ತಾ ಇದೆ. ಇವನ್ ನಾನು ಕೂಡ ಅಷ್ಟೇ ಒಂದು ಪ್ರೆಗನ್ ಯೂಸಿಂದ ಚೆಕ್ ಮಾಡಿಕೊಂಡೆ. ಬಟ್ ಅದರಲ್ಲಿ ಏನಾಯ್ತು ಅಂದರೆ ಒಂದು ಲೈನು ಡಲ್ಲಾಗಿ ಕಾಣಿಸ್ತಿದೆ, ಇನ್ನೊಂದು ಸ್ಟ್ರಾಂಗ್ ಆಗಿದೆ. ಬಟ್ ಇದು ಕೂಡ ಒಂದು ಪಾಸಿಟಿವ್ ಒಂದು ಸೈನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದು 3-4 ದಿನ ಆದಮೇಲೆ ಅಗೇನ್ ಒಂದ್ಸಲ ಚೆಕ್ ಮಾಡ್ತೀನಿ. ಅದು ಕನ್ಫರ್ಮ್ ಆಯ್ತು ಅಂದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದ ತಕ್ಷಣ ಹಾಸ್ಪಿಟಲ್ಗೆ ಕಂಪಲ್ಸರಿ ಹೋಗಲೇಬೇಕು. ಏನಕ್ಕಂದರೆ ಇವಾಗ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಸಮ್ಮರ್ ಕೂಡ ಇದೆ. ಇನಿಷಿಯಲ್ ಟೈಮಲ್ಲಿ ಏನು ತಿನ್ನೋಕ್ಕೆಲ್ಲ ಆಗಲ್ಲ. ಕೆಲವೊಬ್ರು ಹೆಂಗಂದರೆ ಒಂದು 2 month ಆಗಲಿ 1 month ಆದಮೇಲೆ ಚೆಕ್ ಮಾಡೋಣ ಅನ್ನೋರು ಇರ್ತಾರೆ. ಅದರಲ್ಲೂ ಸೆಕೆಂಡ್ ಟೈಮ್ ಆದಾಗ ಬಿಡು ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಏನು ಪ್ರಾಬ್ಲಮ್ ಆಗಲ್ಲ ಅಂತಲೂ ಕೂಡ ಅನ್ಕೋಬೋದು. ಬಟ್ ಈ ಒಂದು ಟೈಮಲ್ಲಿ ಆ ಥರ ತಪ್ಪನ್ನ ಮಾಡಬೇಡಿ. ಇವನ್ ದುಡ್ಡದು ಕೂಡ ಜಾಸ್ತಿ ಯೋಚನೆ ಮಾಡಬೇಡಿ. ಏನಕ್ಕೆಂದರೆ
ಈ ಒಂದು ಸ್ಟೇಜು ತುಂಬ ಇಂಪಾರ್ಟೆಂಟು ಪ್ರತಿಯೊಬ್ಬ ಲೇಡೀಸ್ಗೆ. ಸೊ ಹಿಂಗಾಗಿ ಇಲ್ಲಿ ನೀವು ಯಾವುದೇ ರೀತಿ ರಿಸ್ಕ್ನ ತಗೋಬೇಡಿ. ನಿಮ್ಮ ಜೊತೆ ಏನಾದರೂ ಈ ಥರ ಅರ್ಲಿ ಸ್ಟೇಜಲ್ಲಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಒಂದ್ಸಲ ನೀವು ಕೂಡ ಹೋಮ್ ಟೆಸ್ಟ್ ಆದ ತಕ್ಷಣ ಪಾಸಿಟಿವ್ ಬಂದರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿರಿ. ಆ್ಯಂಡ್ ಈ ಚಾನಲಲ್ಲಿ ನಿಮಗೆ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎರಡು ಒಂದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದು ನೋಡೋಕೆ ಸಿಗುತ್ತೆ. ಯಾಕಂದರೆ ನಾನು ಬಂದ್ಬಿಟ್ಟು ನಾರ್ತ್ ಕರ್ನಾಟಕ, ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಸೌತ್ ಕರ್ನಾಟಕ. ಹೋಗ್ತಾ ಹೋಗ್ತಾ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.